ಬೆಟ್ಟಗಳ ತಪ್ಪಲಿನಲ್ಲಿ ನೆಲೆಸಿದ್ದ ಒಂದು ಚಿಕ್ಕ ಗುಡಿಸಲಿನಲ್ಲಿ 12 ವರ್ಷದ ಸಿಂಚನಾಳ ಬೆಳಗು ಕತ್ತಲೆಯಲ್ಲಿಯೇ ಶುರುವಾಗುತ್ತಿತ್ತು. ರಾತ್ರಿ 4 ಗಂಟೆಗೆ ಇಡೀ ಊರು ಮಲಗಿರುವಾಗ ಸಿಂಚನ ಎಚ್ಚರವಾಗುತ್ತಿದ್ದಳು. ತನ್ನ ಹರಿದ ಹಳೆಯ ಬಟ್ಟೆಯನ್ನು ಸರಿ ಮಾಡಿಕೊಂಡು ನದಿಯ ಕಡೆ ನಡೆಯುತ್ತಿದ್ದಳು. ತಣ್ಣನೆಯ ಗಾಳಿ ಆಕೆಯ ಮುಖಕ್ಕೆ ರಾಚುತ್ತಿತ್ತು. ಆದರೆ ಆಕೆಗೆ ಅದರ ಪರಿವೇ ಇರಲಿಲ್ಲ. ಯಾಕಂದರೆ ಆಕೆಗೆ ತನ್ನ ಅನಾರೋಗ್ಯ ಪೀಡಿತ ತಾತನಿಗೆ ನೀರು ತರಬೇಕಿತ್ತು. ನದಿಯಿಂದ 2-3 ಬಿಂದಿಗೆ ನೀರು ತರಲು ಆಕೆ ಸುಮಾರು 1 ಗಂಟೆ ಬೇಕಾಗುತ್ತಿತ್ತು. ಯಾಕಂದರೆ ನದಿ ಗುಡಿಸಲಿನಿಂದ ತುಂಬ ದೂರವಿತ್ತು ಮತ್ತು ಬೆಟ್ಟದ ದಾರಿಯಲ್ಲಿ ನಡೆಯೋದು ಅಷ್ಟೊಂದು ಸುಲಭದ ಮಾತಾಗಿರಲಿಲ್ಲ. 5 ಗಂಟೆಯ ಹೊತ್ತಿಗೆ ಅವಳು ಹಿಂತಿರುಗಿ ಬರುತ್ತಿದ್ದಳು. ಮೀನುಗಾರ ರಾಮಣ್ಣ ಹಾಸಿಗೆ ಮೇಲೆ ಮಲಗಿಕೊಂಡೇ ಆಕೆಯನ್ನ ನೋಡುತ್ತಿದ್ದರು ಮತ್ತು ಅವರ ಕಣ್ಣಲ್ಲಿ ನೀರು ಬರುತ್ತಿತ್ತು. ಅವರು ಯೋಚಿಸುತ್ತಿದ್ದರು, ಇಷ್ಟು ಚಿಕ್ಕ ಮಗು ಇಷ್ಟು ಜವಾಬ್ದಾರಿ ಹೊರುತ್ತಿದ್ದಾಳೆ ಮತ್ತು ನಾನು ಅವಳಿಗಾಗಿ ಏನೂ ಮಾಡಲು ಆಗುತ್ತಿಲ್ಲ. ಆದರೆ ಸಿಂಚನ ಯಾವಾಗಲೂ ನಗುತ್ತಾ ಇರುತ್ತಿದ್ದಳು ಮತ್ತು ಹೇಳುತ್ತಿದ್ದಳು, ತಾತ, ನೀವು ಚಿಂತೆ ಮಾಡಬೇಡಿ, ನೀವು ಬೇಗ ಹುಷಾರಾಗ್ತೀರಿ. ನೋಡಿ, ರಂಗಮ್ಮನ ಔಷಧಿ ಕೆಲಸ ಮಾಡ್ತಿದೆ. ನಿಜ ಹೇಳಬೇಕಂದ್ರೆ ಮೀನುಗಾರ ಸೋಮಣ್ಣನವರು ಅನಾರೋಗ್ಯಕ್ಕೆ ಒಳಗಾಗಿದ್ದರು ಮತ್ತು ಅನಾರೋಗ್ಯದ ಕಾರಣದಿಂದ ಅವರ ಮೀನು ಹಿಡಿಯಲು ಆಗುತ್ತಿರಲಿಲ್ಲ. ಅದರಿಂದಲೇ ಅವರ ಮನೆ ನಡೆಯುತ್ತಿತ್ತು. ಈಗ ಹುಡುಗಿ ಭಿಕ್ಷೆ ಬೇಡಿ ತನ್ನ ಜೀವನ ನಡೆಸುತ್ತಿದ್ದಳು. 2 ರೊಟ್ಟಿ ಅಕ್ಕಪಕ್ಕದವರಿಂದ ಕೇಳಿ ತರುತ್ತಿದ್ದಳು ಮತ್ತು ಇಬ್ಬರು ತಿನ್ನುತ್ತಿದ್ದರು. ಹಳ್ಳಿಯ ಜನ ಸಿಂಚನಾಳನ್ನ ನೋಡಿ ಆಶ್ಚರ್ಯ ಪಡುತ್ತಿದ್ದರು ಮತ್ತು ಪರಸ್ಪರ ಮಾತನಾಡಿಕೊಳ್ಳುತ್ತಿದ್ದರು. ಕೆಲವರು ಹೇಳುತ್ತಿದ್ದರು, ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಇಷ್ಟೊಂದು ತಿಳುವಳಿಕೆ, ಈ ಹುಡುಗಿ ಸಾಧಾರಣ ಹುಡುಗಿಯಲ್ಲ. ಇನ್ನು ಕೆಲವರು ಹೇಳ್ತಿದ್ರು, ಈ ಮಗುವಿನಲ್ಲಿ ಏನೋ ವಿಶೇಷ ಇದೆ ನೋಡಿ, ಹೇಗೆ ತನ್ನ ಮುದಿ ತಾತನ ಸೇವೆ ಮಾಡ್ತಾ ಇದ್ದಾಳೆ. ಮತ್ತೆ ಕೆಲವರು ಹೇಳ್ತಾ ಇದ್ರು, ಗೊತ್ತಿಲ್ಲ ಇವಳ ನಿಜವಾದ ತಂದೆ ತಾಯಿ ಯಾರು ಅಂತ. ಆದರೆ ಯಾರಿಗೂ ತಿಳಿದಿರಲಿಲ್ಲ, ಈ ಸಾಧಾರಣವಾಗಿ ಕಾಣುವ ಹರಿದ ಬಟ್ಟೆಗಳನ್ನು ಧರಿಸುವ ಹುಡುಗಿ ಅಸಲಿಗೆ ನಗರದ ಅತ್ಯಂತ ಗೌರವಾನ್ವಿತ ನ್ಯಾಯಾಧೀಶರಾದ ಜಡ್ಜ್ ವಿಕ್ರಮ್ ಕಾಮತ್ ಅವರ ಏಕೈಕ ಮತ್ತು ಮುದ್ದಿನ ಮಗಳಾಗಿದ್ದಳು ಎಂದು. ಯಾವ ಮಗಳನ್ನು ಜಡ್ಜ್ ವಿಕ್ರಮ್ ಕಾಮತ್ ಕಳೆದ 10 ವರ್ಷಗಳಿಂದ ಹುಡುಕ್ತಾ ಇದ್ರೋ ಅವಳೇ ಇವಳು. ಈ ಎಲ್ಲದರ ಹಿಂದೆ ಒಂದು ಹಳೆಯ ಕಥೆ ಅಡಗಿತ್ತು. ಅದು 10 ವರ್ಷಗಳ ಹಿಂದೆ ಶುರುವಾಗಿತ್ತು. 10 ವರ್ಷಗಳ ಹಿಂದಿನ ಮಾತು. ಜಡ್ಜ್ ವಿಕ್ರಮ್ ಕಾಮತ್ ಮತ್ತು ಅವರ ಪತ್ನಿ ಸೀತಾ ಮತ್ತು ಅವರ ಮುದ್ದಾದ ಮಗಳು 2 ವರ್ಷದ ಸಿಂಚನ ಬೆಟ್ಟಗಳ ಮೇಲೆ ಪ್ರವಾಸಕ್ಕೆ ಹೋಗಿದ್ದರು. ಜಡ್ಜ್ ವಿಕ್ರಮ್ ಕಾಮತ್ ಮತ್ತು ಸೀತಾ ಅವಳ ಫೋಟೋಗಳನ್ನು ತೆಗೆಯುತ್ತಾ ಇದ್ದರು ಮತ್ತು ಇದು ಅವರ ಜೀವನದ ಅತ್ಯಂತ ಸುಂದರವಾದ ಸಮಯ ಎಂದು ಅವರು ಯೋಚಿಸುತ್ತಿದ್ದರು. 3 ದಿನ ಕಳೆದು ಹೋಯಿತು. 4ನೇ ದಿನ ಅವರು ಒಂದು ವಿಶೇಷ ಜಾಗಕ್ಕೆ ಹೋಗೋದಕ್ಕೆ ನಿರ್ಧಾರ ಮಾಡಿದ್ರು. ಅದು ಒಂದು ಎತ್ತರದ ಬಂಡೆಯಾಗಿತ್ತು. ಅಲ್ಲಿಂದ ಇಡೀ ಕಣಿವೆ ಕಾಣಿಸ್ತಿತ್ತು. ಅವರು ಬೆಳಿಗ್ಗೆ ಬೇಗ ತಯಾರಾಗಿ ಅಲ್ಲಿಗೆ ತಲುಪಿದರು. ಬಂಡೆಯ ಮೇಲೆ ಇನ್ನೂ ಕೆಲವು ಪ್ರವಾಸಿಗರು ಇದ್ದರು, ಆದರೆ ಜಾಸ್ತಿ ಜನಸಂದಣಿ ಇರಲಿಲ್ಲ. ಜಡ್ಜ್ ವಿಕ್ರಮ್ ಕಾಮತ್ ಮತ್ತು ಸೀತಾ ಸಿಂಚನಾಳನ್ನ ಒಂದು ಸುರಕ್ಷಿತ ಬಂಡೆಯ ಮೇಲೆ ಕೂರಿಸಿದರು ಮತ್ತು ಹೇಳಿದರು, ಪುಟ್ಟ, ನೀನಿಲ್ಲೇ ಕುಳಿತುಕೋ, ನಾವು ಸ್ವಲ್ಪ ಮುಂದೆ ಹೋಗಿ ದೃಶ್ಯವನ್ನ ನೋಡಿ ಬರುತ್ತೇವೆ, ಆಮೇಲೆ ನಿನ್ನ ಫೋಟೋ ತೆಗೆಯುತ್ತೇವೆ. ಸಿಂಚನ ಸರಿ ಅಪ್ಪ ಎಂದಳು ಮತ್ತು ಒಂದು ಬಂಡೆ ಮೇಲೆ ಕುಳಿತು ತನ್ನ ಬೊಂಬೆಯ ಜೊತೆ ಆಡತೊಡಗಿದಳು. ಜಡ್ಜ್ ವಿಕ್ರಮ್ ಕಾಮತ್ ಮತ್ತು ಸೀತಾ ಕೆಲವು ಹೆಜ್ಜೆ ಮುಂದೆ ನಡೆದರು ಮತ್ತು ಕಣಿವೆಯ ದೃಶ್ಯವನ್ನ ನೋಡತೊಡಗಿದರು. ಆದರೆ ಮುಂದಿನ ಕೆಲವು ಕ್ಷಣಗಳಲ್ಲಿ ಏನಾಯಿತು ಅಂದರೆ ಅದು ಅವರ ಜೀವನವನ್ನೇ ಬದಲಿಸಿತು. ಅಚಾನಕ್ಕಾಗಿ ಆಕಾಶದಿಂದ ಒಂದು ದೊಡ್ಡ ಹದ್ದು ಕೆಳಗೆ ಬಂತು. ಅದರ ರೆಕ್ಕೆಗಳು ಅಗಲವಾಗಿದ್ದವು, ಕೊಕ್ಕು ಚೂಪಾಗಿತ್ತು ಮತ್ತು ಅದರ ಕಣ್ಣುಗಳು ಬೇಟೆಯ ಹುಡುಕಾಟದಲ್ಲಿದ್ದವು. ಹದ್ದು ಸಿಂಚನಾಳನ್ನ ನೋಡಿತು. ಅವಳು ತುಂಬ ಚಿಕ್ಕದಾಗಿ ಮತ್ತು ದುರ್ಬಲಳಾಗಿ ಕಾಣುತ್ತಾ ಇದ್ದಳು. ಕ್ಷಣ ಮಾತ್ರದಲ್ಲಿ ಹದ್ದು ಎರಗಿತು. ಸಿಂಚನಾಳನ್ನು ತನ್ನ ಉಗುರುಗಳಲ್ಲಿ ಹಿಡಿದುಕೊಂಡು ಮೇಲೆ ಹಾರತೊಡಗಿತು. ಸಿಂಚನ ಅಪ್ಪ, ಅಮ್ಮ ಎಂದು ಕಿರುಚಿದಳು. ಆದರೆ ಹದ್ದು ಅವಳನ್ನು ತೆಗೆದುಕೊಂಡು ಆಕಾಶದಲ್ಲಿ ಎತ್ತರಕ್ಕೆ ಹಾರಿತು. ಸೀತಾ ಅಚಾನಕ್ಕಾಗಿ ಸಿಂಚನಾಳ ಕಿರುಚಾಟವನ್ನ ಕೇಳಿದರು ಮತ್ತು ಅವರು ತಕ್ಷಣ ಹಿಂತಿರುಗಿದರು. ಅಲ್ಲಿ ಕಂಡ ದೃಶ್ಯದಿಂದ ಅವರ ಎದೆ ಧಸಕ್ಕೆಂದಿತು. ಬಂಡೆ ಖಾಲಿಯಾಗಿತ್ತು. ಸಿಂಚನ ಇರಲಿಲ್ಲ. ಸೀತಾರ ಬಾಯಿಂದ ಸಿಂಚನ, ಸಿಂಚನ ಎಲ್ಲಿದ್ಯಾ ಎಂಬ ಚೀರಾಟ ಹೊರಬಂತು. ಜಡ್ಜ್ ವಿಕ್ರಮ್ ಕಾಮತ್ ಕೂಡ ತಕ್ಷಣ ಹಿಂದಕ್ಕೆ ತಿರುಗಿದರು ಮತ್ತು ಅವರು ನೋಡಿದರು, ಆಕಾಶದಲ್ಲಿ ಒಂದು ಹದ್ದು ಹಾರುತ್ತಿದೆ ಮತ್ತು ಅದರ ಕಾಲುಗಳಲ್ಲಿ ಏನೋ ಇದೆ. ಜಡ್ಜ್ ವಿಕ್ರಮ್ ಕಾಮತ್ ಅವರ ಹೃದಯ ಕುಸಿಯಿತು ಮತ್ತು ಅವರು ಸಿಂಚನ ಎಂದು ಕಿರುಚಿದರು. ಆದರೆ ಹದ್ದು ದೂರ ಹೋಗಿತ್ತು.
ಜಡ್ಜ್ ವಿಕ್ರಮ್ ಕಾಮತ್ ಓಡಿದರು, ಸೀತಾ ಓಡಿದರು. ಆದರೆ ಹದ್ದು ಆಕಾಶದಲ್ಲಿ ಹಾರುತ್ತಿತ್ತು ಮತ್ತು ಅವರು ಅಸಹಾಯಕರಾಗಿದ್ದರು. ಅಕ್ಕಪಕ್ಕದ ಜನರು ಸೇರಿಕೊಂಡರು ಮತ್ತು ಯಾರೋ ಹೇಳಿದರು, ಹದ್ದು ಮಗುವನ್ನ ಎತ್ತುಕೊಂಡು ಹೋಯಿತು. ಜಡ್ಜ್ ವಿಕ್ರಮ್ ಕಾಮತ್ ತಕ್ಷಣ ಹತ್ರದಲ್ಲಿದ್ದ ಗಾರ್ಡ್ ಅನ್ನು ಕರೆದರು. ಗಾರ್ಡ್ ಹೇಳಿದ್ರು, ಸಾಹೇಬ್ರೆ, ಇದು ತುಂಬಾ ದುರದೃಷ್ಟಕರ. ಆದ್ರೆ ಹದ್ದು ಮಗುವನ್ನ ಕಾಡಿನಲ್ಲಿ ಎಲ್ಲಿಯಾದ್ರೂ ತೆಗೆದುಕೊಂಡು ಹೋಗಿರ್ಬೋದು. ಈ ಪ್ರದೇಶ ತುಂಬಾ ದಟ್ಟವಾಗಿದೆ. ರಾತ್ರಿ ಆಗ್ತಾ ಇದೆ. ಕತ್ತಲೆಯಲ್ಲಿ ಹುಡುಕೋದು ಅಸಾಧ್ಯ. ನಾವು ಬೆಳಗಿನ ತನಕ ಕಾಯಬೇಕು. ಜಡ್ಜ್ ವಿಕ್ರಮ್ ಕಾಮತ್ ಕೋಪದಲ್ಲಿ ಹೇಳಿದ್ರು. ಇಲ್ಲ, ಈಗಲೇ ಹುಡುಕಲು ಶುರು ಮಾಡಿ. ನನ್ನ ಮಗಳು ಅಪಾಯದಲ್ಲಿದ್ದಾಳೆ. ಜಡ್ಜ್ ವಿಕ್ರಮ್ ಕಾಮತ್ ಮತ್ತು ಸೀತಾ ಇಡೀ ರಾತ್ರಿ ಮಲಗಲಿಲ್ಲ. ಅವರು ಅಳುತ್ತಿದ್ದರು ಮತ್ತು ತಮ್ಮ ಮಗಳು ಸುರಕ್ಷಿತವಾಗಿದ್ದಾಳೆ ಅಂತ ನಂಬುತ್ತಿದ್ದರು. ಆದರೆ ನಿಧಾನವಾಗಿ ದಿನಗಳು ಕಳೆದವು, ತಿಂಗಳುಗಳು ಕಳೆಯಿತು. ಜಡ್ಜ್ ವಿಕ್ರಮ್ ಕಾಮತ್ ತಮ್ಮ ಪೂರ್ತಿ ಶಕ್ತಿ ಹಾಕಿದ್ರು. ಆದರೆ ಮಗುವಿನ ಸುಳಿವು ಸಿಗ್ಲೇ ಇಲ್ಲ. ಆದರೆ ಯಾವ ದಿನ ಹದ್ದು ಸಿಂಚನಾಳನ್ನ ಎತ್ತಿಕೊಂಡು ಹೋಗಿತ್ತೋ ಆ ದಿನ ಹದ್ದು ಸಿಂಚನಾಳನ್ನ ತೆಗೆದುಕೊಂಡು ಕಾಡಿನ ಮಧ್ಯದಿಂದ ಹೋಗುತ್ತಿತ್ತು. ಆದರೆ ಸಿಂಚನ ಅಲುಗಾಡುತ್ತಿದ್ದಳು, ಕಿರುಚುತ್ತಿದ್ದಳು. ಇದರಿಂದಾಗಿ ಹದ್ದಿನ ಸಮತೋಲನ ತಪ್ಪಿತು. ಹದ್ದು ಸಿಂಚನಾಳನ್ನು ಬಿಟ್ಟು ಬಿಟ್ಟಿತು ಮತ್ತು ಸಿಂಚನ ಕೆಳಗೆ ಬಿದ್ದಳು. ನೇರವಾಗಿ ಒಂದು ನದಿಗೆ ಬಿದ್ದಳು. ನದಿಯ ನೀರು ವೇಗವಾಗಿ ಹರಿಯುತ್ತಿತ್ತು ಮತ್ತು ಸಿಂಚನ ನೀರಿನಲ್ಲಿ ಮುಳುಗತೊಡಗಿದಳು. ಅವಳು ಪ್ರಜ್ಞೆ ತಪ್ಪಿದಳು ಮತ್ತು ನೀರಿನ ಪ್ರವಾಹದಲ್ಲಿ ಕೊಚ್ಚಿಕೊಂಡು ಹೋಗತೊಡಗಿದಳು. ಕೆಲವು ಕಿಲೋಮೀಟರ್ ದೂರದಲ್ಲಿ ನದಿಯ ದಡದಲ್ಲಿ ಮೀನುಗಾರ ಸೋಮಣ್ಣ ಮೀನು ಹಿಡಿಯುತ್ತಿದ್ದರು. ಅವರೊಬ್ಬ ಬಡ ಮೀನುಗಾರರಾಗಿದ್ದರು. ದಿನ ನದಿಯಲ್ಲಿ ಮೀನು ಹಿಡಿದು ಮಾರುಕಟ್ಟೆಯಲ್ಲಿ ಮಾರಿ ತಮ್ಮ ಜೀವನ ನಡೆಸ್ತಾ ಇದ್ರು. ಅವರಿಗೆ ಹೆಂಡತಿಯೂ ಇರಲಿಲ್ಲ, ಮಕ್ಕಳು ಕೂಡ ಇರಲಿಲ್ಲ. ಅವರು ಒಂಟಿಯಾಗಿದ್ದರು. ಅಚಾನಕ್ ಆಗಿ ಅವರ ಕಣ್ಣು ನೀರಿನಲ್ಲಿ ತೇಲುತ್ತಿದ್ದ ಒಂದು ಚಿಕ್ಕ ಮಗುವಿನ ಮೇಲೆ ಬಿತ್ತು. ಮೀನುಗಾರ ಸೋಮಣ್ಣ ಬೆಚ್ಚಿ ಬಿದ್ದರು. ತಕ್ಷಣ ನೀರಿಗೆ ಹಾರಿ ಮಗುವನ್ನ ಹಿಡಿದರು. ಮಗು ಪ್ರಜ್ಞೆ ತಪ್ಪಿತ್ತು ಮತ್ತು ಅದರ ಉಸಿರಾಟ ತುಂಬಾ ನಿಧಾನವಾಗಿತ್ತು. ಮೀನುಗಾರ ಸೋಮಣ್ಣ ಗಾಬರಿಯಾದರು. ಅವರು ತಕ್ಷಣ ಮಗುವನ್ನ ದಡಕ್ಕೆ ತಂದರು ಹಾಗೂ ಅದರ ಎದೆಯ ಮೇಲೆ ಮೆಲ್ಲಗೆ ಒತ್ತಡ ಹಾಕಲು ಶುರು ಮಾಡಿದರು. ಸ್ವಲ್ಪ ಹೊತ್ತಿನ ನಂತರ ಮಗುವಿನ ಬಾಯಿಂದ ನೀರು ಹೊರಬಂತು. ನಂತರ ಮಗು ಉಸಿರಾಟ ಶುರು ಮಾಡಿತು. ಮೀನುಗಾರ ಸೋಮಣ್ಣ ನಿಟ್ಟುಸಿರು ಬಿಟ್ಟರು ಮತ್ತು ಮಗುವನ್ನು ತಮ್ಮ ಮಡಿಲಲ್ಲಿ ಎತ್ತಿಕೊಂಡು ಈಗ ಏನ್ ಮಾಡೋದು ಎಂದು ಯೋಚಿಸತೊಡಗಿದರು. ಮೀನುಗಾರ ಸೋಮಣ್ಣ ಮಗುವನ್ನು ತಮ್ಮ ಮನೆಗೆ ತಂದರು ಮತ್ತು ತಮ್ಮ ಮಗಳಂತೆ ಸಾಕಲು ಶುರು ಮಾಡಿದರು. ನಿಧಾನವಾಗಿ ಸಿಂಚನ ಕೂಡ ಬೆಳೆಯತೊಡಗಿದಳು. ಅವರು ದಿನ ನದಿಯಲ್ಲಿ ಮೀನು ಹಿಡಿಯುತ್ತಿದ್ದರು, ಮಾರುಕಟ್ಟೆಯಲ್ಲಿ ಮಾರುತ್ತಿದ್ದರು ಮತ್ತು ಅದರಿಂದ ಮನೆ ನಡೆಸುತ್ತಾ ಇದ್ದರು. ಸಿಂಚನ ಕೂಡ ನಿಧಾನವಾಗಿ ಅವರ ಜೊತೆ ಹೊಂದಿಕೊಂಡಳು ಮತ್ತು ಅವರನ್ನು ತಾತ ಎಂದು ಕರೆಯತೊಡಗಿದಳು. ಸಿಂಚನ ಅವರನ್ನ ತಾತ ಎಂದು ಕರೆದಾಗ ಮೀನುಗಾರ ಸೋಮಣ್ಣ ಅವರಿಗೆ ತುಂಬಾ ಖುಷಿಯಾಗುತ್ತಿತ್ತು. ಹೀಗೆ ಒಂದು ದಿನ ಮೀನುಗಾರ ಸೋಮಣ್ಣ ಅಚಾನಕ್ಕಾಗಿ ಅನಾರೋಗ್ಯಕ್ಕೆ ಒಳಗಾದರು. ಅವರಿಗೆ ವಿಪರೀತ ಜ್ವರ ಬಂತು. ಮೈಕೈ ನೋವು ಶುರುವಾಯಿತು. ಉಸಿರಾಡಲು ತೊಂದರೆಯಾಗತೊಡಗಿತು. ಸಿಂಚನ ಗಾಬರಿಯಾದಳು ಮತ್ತು ತಾತನಿಗೆ ನೀರು ಕುಡಿಸಿದಳು. ಹಣೆಯ ಮೇಲೆ ಪಟ್ಟಿ ಇಟ್ಟಳು. ಆದರೆ ಜ್ವರ ಕಮ್ಮಿ ಆಗಲಿಲ್ಲ. ಮಾರನೆಯ ದಿನ ಸಿಂಚನ ತಾತನನ್ನ ಡಾಕ್ಟರ್ ಹತ್ತಿರ ಕರೆದುಕೊಂಡು ಹೋಗಲು ನಿರ್ಧರಿಸಿದಳು. ಹೇಗೋ ತಾತನಿಗೆ ಆಸನ ನೀಡಿ ಡಾಕ್ಟರ್ ಹತ್ತಿರ ಕರೆದುಕೊಂಡು ಹೋದಳು. ಡಾಕ್ಟರ್ ತಪಾಸಣೆ ಮಾಡಿ ಗಂಭೀರ ಮುಖದಿಂದ ಹೇಳಿದರು, ಇವರ ಪರಿಸ್ಥಿತಿ ತುಂಬಾ ಕೆಟ್ಟದಾಗಿದೆ. ಇವರಿಗೆ ಗಂಭೀರ ಇನ್ಫೆಕ್ಷನ್ ಆಗಿದೆ ಮತ್ತು ಶ್ವಾಸಕೋಶದಲ್ಲೂ ಸಮಸ್ಯೆ ಇದೆ. ಚಿಕಿತ್ಸೆಗೆ ಕನಿಷ್ಠ 5 ಲಕ್ಷ ರೂಪಾಯಿ ಬೇಕು. ಆಸ್ಪತ್ರೆಗೆ ಸೇರಿಸಬೇಕು, ಟೆಸ್ಟ್ ಮಾಡಿಸಬೇಕು, ಔಷಧಿ ಕೊಡಬೇಕು. ಮತ್ತು ಹೌದು, ನಿನ್ನ ಬಳಿ ಕೇವಲ 1 ತಿಂಗಳ ಸಮಯವಿದೆ. ಚಿಕಿತ್ಸೆ ಆಗದಿದ್ದರೆ ಬದುಕೋದು ತುಂಬ ಕಷ್ಟ. ಸಿಂಚನಾಳಿಗೆ ತನ್ನ ಕಾಲ ಕೆಳಗಿನ ಭೂಮಿ ಸರಿದಂತಾಯಿತು. ಯಾಕಂದರೆ 5 ಲಕ್ಷ ರೂಪಾಯಿ ಬಿಡಿ, ಅವಳ ಬಳಿ 2,000 ರೂಪಾಯಿ ಕೂಡ ಇರಲಿಲ್ಲ. ಸಿಂಚನ ನಡುಗುತ್ತಾ ಹೇಳಿದಳು, ಡಾಕ್ಟರ್ ಸಾಹೇಬ್ರೆ, ಬೇರೆ ಯಾವುದಾದ್ರೂ ದಾರಿ ಇದೆಯಾ? ಡಾಕ್ಟರ್ ಕಟುವಾಗಿ ಹೇಳಿದರು, ಇಲ್ಲ, ಚಿಕಿತ್ಸೆಗೆ ಹಣ ಬೇಕು. ನೀನು ವ್ಯವಸ್ಥೆ ಮಾಡು ಅಥವಾ ಸರ್ಕಾರಿ ಆಸ್ಪತ್ರೆಗೆ ಹೋಗು. ಆದರೆ ಅಲ್ಲಿಯೂ ಸೌಲಭ್ಯ ತುಂಬ ಕಡಿಮೆ ಇದೆ. ಸಿಂಚನ ಅಳುತ್ತಾ ತಾತನನ್ನು ವಾಪಸ್ ಮನೆಗೆ ಕರೆದುಕೊಂಡು ಬಂದಳು ಮತ್ತು ಸೋಮಣ್ಣವರ ಪರಿಸ್ಥಿತಿ ಇನ್ನೂ ಹದಗೆಟ್ಟಿತು. ಅವರು ಹಾಸಿಗೆ ಹಿಡಿದರು ಮತ್ತು ಏಳಲಾಗದ ಸ್ಥಿತಿಗೆ ತಲುಪಿದರು. ಮೀನು ಹಿಡಿಯುವ ಕೆಲಸ ನಿಂತು ಹೋಯಿತು. ಆದಾಯ ನಿಂತಿತು. ಮನೆಯಲ್ಲಿ ತಿನ್ನಲು ಕೂಡ ಏನೂ ಉಳಿಯಲಿಲ್ಲ. ಸಿಂಚನ ಕಂಗಾಲಾದಳು. ಏನು ಮಾಡಬೇಕೆಂದು ಅವಳಿಗೆ ತಿಳಿಯುತ್ತಿರಲಿಲ್ಲ. ಅವಳು ದಿನ ಅಕ್ಕಪಕ್ಕದ ಮನೆಗೆ ಹೋಗಿ ತಿನ್ನಲು ಏನಾದರೂ ಬೇಡಿ ತರುತ್ತಿದ್ದಳು. ಕೆಲವೊಮ್ಮೆ ಯಾರಾದರೂ 2 ರೊಟ್ಟಿ ಕೊಡುತ್ತಿದ್ದರು, ಕೆಲವೊಮ್ಮೆ ಸ್ವಲ್ಪ ಅನ್ನ ಕೊಡುತ್ತಿದ್ದರು. ಸಿಂಚನ 1 ರೊಟ್ಟಿ ತಾತನಿಗೆ ತಿನ್ನಿಸಿ ಅರ್ಧ ರೊಟ್ಟಿ ತಾನು ತಿನ್ನುತ್ತಿದ್ದಳು. ಹೀಗೆ ದಿನಗಳು ಕಳೆಯುತ್ತಿದ್ದವು.
ಒಂದು ದಿನ ಪಕ್ಕದ ಮನೆಯ ಹಿರಿಯಜ್ಜಿ ರಂಗಮ್ಮ ಸಿಂಚನಾಳನ್ನ ಕರೆದರು. ಅವರು ತುಂಬಾ ವಯಸ್ಸಾದವರಾಗಿದ್ದರು. ಆದರೆ ಅವರಿಗೆ ಗಿಡಮೂಲಿಕೆಗಳ ಜ್ಞಾನವಿತ್ತು. ಅವರು ಸಿಂಚನಾಳನ್ನು ಕೇಳಿದರು, ಮಗು, ನಿನ್ನ ತಾತನ ಆರೋಗ್ಯ ಹೇಗಿದೆ? ಸಿಂಚನ ಅಳುತ್ತಾ ಹೇಳಿದಳು, ರಂಗಜ್ಜಿ, ತುಂಬ ಕೆಟ್ಟದಾಗಿದೆ. ಡಾಕ್ಟರ್ ಹೇಳಿದ್ದಾರೆ ಚಿಕಿತ್ಸೆಗೆ 5 ಲಕ್ಷ ರೂಪಾಯಿ ಬೇಕು ಅಂತ. ಆದರೆ ನಮ್ಮ ಬಳಿ ಏನೂ ಇಲ್ಲ. ನಾನೇನು ಮಾಡಲಿ? ರಂಗಮ್ಮ ಸಿಂಚನಾಳ ತಲೆಯ ಮೇಲೆ ಕೈ ಇಟ್ಟರು ಮತ್ತು ಕೆಲವು ಗಿಡಮೂಲಿಕೆಗಳನ್ನು ಕೊಟ್ಟು ಹೇಳಿದರು, ಇದನ್ನು ಬೆಳಗ್ಗೆ ಸಂಜೆ ಅರೆದು ನೀರಿನಲ್ಲಿ ಕಲಸಿ ಸೋಮಣ್ಣನಿಗೆ ಕುಡಿಸು. ನೋಡು, ನಿಧಾನವಾಗಿ ಸೋಮಣ್ಣ ಹುಷಾರಾಗ್ತಾನೆ. ಸಿಂಚನ ಹಾಗೇ ಮಾಡಿದಳು. ಅವಳು ಎಲ್ಲ ಗಿಡಮೂಲಿಕೆಗಳನ್ನು ಸೇರಿಸಿ ಚೆನ್ನಾಗಿ ಅರೆದು ನೀರಿನಲ್ಲಿ ಕಲಸಿ ಸೋಮಣ್ಣನಿಗೆ ಬೆಳಗ್ಗೆ ಸಂಜೆ ಕುಡಿಸತೊಡಗಿದಳು. ನಿಧಾನವಾಗಿ ಮೀನುಗಾರ ಸೋಮಣ್ಣವರ ಸ್ಥಿತಿ ಸುಧಾರಿಸತೊಡಗಿತು. ಅವರ ಜ್ವರ ಕಡಿಮೆಯಾಗತೊಡಗಿತು. ಉಸಿರಾಟ ಸುಲಭವಾಯಿತು. ನೋವು ಕಡಿಮೆಯಾಯಿತು. ಸಿಂಚನ ಖುಷಿಯಾಗಿದ್ದಳು ಮತ್ತು ದಿನ ತಾತನಿಗೆ ಹೇಳುತ್ತಿದ್ದಳು, ನೋಡಿ ತಾತ, ನೀವು ಹುಷಾರಾಗ್ತಿದ್ದೀರಿ. ರಂಗಜ್ಜಿ ಔಷಧಿ ಕೆಲಸ ಮಾಡ್ತಿದೆ. ಮೀನುಗಾರ ಸೋಮಣ್ಣ ಕಣ್ಣಲ್ಲಿ ನೀರು ಬರುತ್ತಿತ್ತು. ಅವರು ಯೋಚಿಸುತ್ತಿದ್ದರು, ಎಂಥ ಮಗಳು ಸಿಕ್ಕಿದ್ದಾಳೆ ನನಗೆ. ಇಷ್ಟು ಚಿಕ್ಕವಳು, ಆದರೆ ಎಷ್ಟು ಜವಾಬ್ದಾರಿಯುತಳು. ಆದರೆ ಜೀವನ ಸ್ವಲ್ಪ ಸಹಜವಾಗುತ್ತಿರುವಾಗಲೇ ಇನ್ನೊಂದು ದೊಡ್ಡ ಆಪತ್ತು ಬಂತು. ಒಂದು ದಿನ ಮಧ್ಯಾಹ್ನದ ಸಮಯದಲ್ಲಿ ಕೆಲವು ಸರ್ಕಾರಿ ಅಧಿಕಾರಿಗಳು ಮತ್ತು ಕಾಕಿ ಬಟ್ಟೆಯಲ್ಲಿ 5 ಜನ ಪೊಲೀಸರು ಸಿಂಚನಾರ ತಾತ ಮೀನುಗಾರ ಸೋಮಣ್ಣವರ ಗುಡಿಸಲಿನ ಹತ್ತಿರ ಬಂದರು. ಪೊಲೀಸ್ ರಂಗನಾಥ್ ಎಲ್ಲರಿಗಿಂತ ಮುಂದೆ ಇದ್ದ. ಅವನು ದಪ್ಪಗಿದ್ದ. ಸಿಟ್ಟಿನ ಮುಖ ಮತ್ತು ಧ್ವನಿ ಕರ್ಕಶವಾಗಿತ್ತು. ಅವನು ಗರ್ಜಿಸುತ್ತಾ ಹೇಳಿದ, ಏಯ್, ನೀನ್ಯಾರು? ಇಲ್ಲಿ ಏನು ಮಾಡ್ತಿದ್ಯಾ? ಮೀನುಗಾರ ಸೋಮಣ್ಣ ವೀಲ್ಚೇರ್ ಮೇಲೆ ಕುಳಿತಿದ್ದರು. ಯಾಕಂದರೆ ಅವರ ಆರೋಗ್ಯ ಇನ್ನೂ ಪೂರ್ತಿ ಸರಿಯಾಗಿರಲಿಲ್ಲ. ಅವರು ನಡುಗುತ್ತಾ ಹೇಳಿದರು, ಸಾಹೇಬ್ರೆ, ನಾನು ಮೀನುಗಾರ, ಇಲ್ಲೇ ಇರುತ್ತೇನೆ. ಪೊಲೀಸ್ ರಮೇಶ್ ನಗುತ್ತಾ ಹೇಳಿದ, ಇಲ್ಲೇ ಇರ್ತೀಯ? ಇದು ಸರ್ಕಾರಿ ಜಾಗ. ನೀನಿಲ್ಲಿ ಗುಡಿಸಲು ಹೇಗೆ ಹಾಕಿದ್ಯಾ? ಮೀನುಗಾರ ಸೋಮಣ್ಣ ಹೇಳಿದರು, ಸಾಹೇಬ್ರೆ, ಇದು ಸರ್ಕಾರಿ ಜಾಗ ಅಂತ ನನಗೆ ಗೊತ್ತಿರಲಿಲ್ಲ. ನಾನು ಕಳೆದ 20 ವರ್ಷಗಳಿಂದ ಇಲ್ಲೇ ಇದ್ದೇನೆ. ಯಾರೂ ಏನೂ ಹೇಳಿರಲಿಲ್ಲ. ಪೊಲೀಸ್ ಕೋಪದಲ್ಲಿ ಹೇಳಿದ, ಅದಕ್ಕೆ ಈಗ ಈ ಜಾಗ ಸರ್ಕಾರಕ್ಕೆ ಬೇಕು. ನೀನು ಈಗಲೇ ಎದ್ದು ಇಲ್ಲಿಂದ ಹೊರಡು. ಸಿಂಚನ ಪಕ್ಕದಲ್ಲೇ ನಿಂತಿದ್ದಳು. ಅವಳು ಓಡಿ ಬಂದು ಪೊಲೀಸರ ಕಾಲಿಗೆ ಬಿದ್ದಳು. ಅವಳು ಅಳುತ್ತಾ ಹೇಳಿದಳು, ಸಾಹೇಬ್ರೆ, ಪ್ಲೀಸ್, ನನ್ನ ತಾತನಿಗೆ ತುಂಬ ಹುಷಾರಿಲ್ಲ. ಇವರೀಗ ಎಲ್ಲಿಗೂ ಹೋಗಲು ಆಗೋದಿಲ್ಲ. ಇವರಿಗೆ ನಡೆಯಲು ಕೂಡ ಆಗೋದಿಲ್ಲ. ನಮಗೆ ಸ್ವಲ್ಪ ಸಮಯ ಕೊಡಿ ಪ್ಲೀಸ್ ಸರ್. ಆದರೆ ಪೊಲೀಸ್ ರಂಗನಾಥ್ ಸಿಂಚನಾಳ ಒಂದು ಮಾತನ್ನು ಸಹ ಕೇಳಲಿಲ್ಲ. ಪೊಲೀಸ್ ಸತೀಶ್ ಮೀನುಗಾರ ಸೋಮಣ್ಣನ ವೀಲ್ಚೇರ್ಗೆ ಒದ್ದನು. ವೀಲ್ಚೇರ್ ಅಲುಗಾಡಿತು ಮತ್ತು ಮೀನುಗಾರ ಸೋಮಣ್ಣ ನೆಲಕ್ಕೆ ಬಿದ್ದರು. ಅವರು ನೋವಿನಿಂದ ನರಳಿದರು. ಸಿಂಚನ ತಾತ ಅಂತ ಕಿರುಚಿದಳು. ಓಡಿ ಅವರ ಹತ್ತಿರ ಹೋದಳು ಮತ್ತು ಅವರಿಗೆ ಆಸರೆಯಾದಳು. ಪೊಲೀಸ್ ರಮೇಶ್ ಹೇಳಿದ, ಸಾಹೇಬ್ರೆ, ಇವರಿಗೆ 5 ದಿನಗಳ ಸಮಯ ಕೊಡೋಣ. ಪೊಲೀಸ್ ರಂಗನಾಥ್ ಹೇಳಿದ, ಸರಿ ಸರಿ, ಕೇಳಿಸ್ಕೊ ಮುದುಕ, ನಿನಗೆ 5 ದಿನಗಳ ಸಮಯ ಕೊಡುತ್ತೇವೆ. 5 ದಿನದಲ್ಲಿ ಸತ್ತು ಹೋಗು, ಇಲ್ಲಾಂದ್ರೆ ಈ ಗುಡಿಸಲು ಖಾಲಿ ಮಾಡು. ಒಂದು ವೇಳೆ 5 ದಿನದಲ್ಲಿ ಖಾಲಿ ಮಾಡದಿದ್ರೆ ನಿನ್ನ ಗಂಟು ಮೂಟೆ ಎತ್ತಿ ಬಿಸಾಕುತ್ತೇವೆ, ಅರ್ಥ ಆಯ್ತಾ? ಸಿಂಚನ ಅಳತೊಡಗಿದಳು ಮತ್ತು ಮತ್ತೆ ಪೊಲೀಸರ ಕಾಲಿಗೆ ಬಿದ್ದು ಗೋಗರೆಯತೊಡಗಿದಳು. ಸಾಹೇಬ್ರೆ, 5 ದಿನದಲ್ಲಿ ಹೇಗೆ ಸಾಧ್ಯ? ನಮ್ಮ ಹತ್ತಿರ ಹೋಗಲು ಬೇರೆ ಜಾಗ ಇಲ್ಲ, ಹಣ ಇಲ್ಲ. ನನ್ನ ತಾತನ ಪರಿಸ್ಥಿತಿ ತುಂಬ ಕೆಟ್ಟದಾಗಿದೆ. ಡಾಕ್ಟರ್ ಹೇಳಿದ್ದಾರೆ 15 ದಿನದಲ್ಲಿ ಇವರಿಗೆ ಸಮಯ ಇದೆ ಅಂತ. ಪ್ಲೀಸ್ ಸಾಹೇಬ್ರೆ, ನಮಗೆ 15 ದಿನ ಸಮಯ ಕೊಡಿ. ಆಮೇಲೆ ನೀವು ಏನು ಬೇಕಾದರೂ ಮಾಡಿ, ಪ್ಲೀಸ್ ಸಾಹೇಬ್ರೆ. ಆದರೆ ಪೊಲೀಸರು ಅವಳ ಒಂದು ಮಾತನ್ನು ಕೇಳಲಿಲ್ಲ. ಪೊಲೀಸ್ ವೆಂಕಟೇಶ್ ಸಿಂಚನಾಳನ್ನ ದೂಡಿ ಹೇಳಿದ, 15 ದಿನ? ನೀನು ನಮಗೆ ಹೇಳಿಕೊಡ್ತೀಯಾ? 5 ದಿನ ಸಮಯ ಇದೆ ಅಷ್ಟೆ. ಪೊಲೀಸ್ ರಮೇಶ್ ಮೀನುಗಾರ ಸೋಮಣ್ಣನಿಗೆ ಮತ್ತೆ ಒದ್ದನು ಮತ್ತು ಹೇಳಿದ, 5 ದಿನದಲ್ಲಿ ಇಲ್ಲಿಂದ ಹೋಗದಿದ್ರೆ ನಿನ್ನ ಎಲುಬು ಮುರಿಯುತ್ತೇವೆ. ಅಕ್ಕಪಕ್ಕದ ಜನ ಸೇರಿಕೊಂಡು ಈ ದೃಶ್ಯವನ್ನ ನೋಡುತ್ತಿದ್ದರು. ಕೆಲವರು ಪೊಲೀಸರುಗಳನ್ನ ತಡೆಯಲು ಪ್ರಯತ್ನಿಸಿದರು, ಆದರೆ ಅವರು ಯಾರ ಮಾತನ್ನು ಕೇಳುತ್ತಿರಲಿಲ್ಲ. ಅದೇ ಸಮಯದಲ್ಲಿ ಪತ್ರಕರ್ತ ಶಿವರಾಜ್ ಕುಮಾರ್ ಅಲ್ಲಿದ್ದರು. ಅವರು ಬೇರೆ ಸುದ್ದಿಗಾಗಿ ಆ ಪ್ರದೇಶಕ್ಕೆ ಬಂದಿದ್ದರು. ಅಚಾನಕ್ಕಾಗಿ ಅವರು ಗುಂಪನ್ನ ನೋಡಿದರು ಮತ್ತು ಹತ್ತಿರ ಹೋದರು. ನೋಡಿದ್ರೆ ಪೊಲೀಸರು ಒಬ್ಬ ಮುದುಕ ಮತ್ತು ಚಿಕ್ಕ ಹುಡುಗಿಗೆ ತೊಂದರೆ ಕೊಡುತ್ತಿದ್ದರು. ಪತ್ರಕರ್ತ ಶಿವರಾಜ್ ತಕ್ಷಣ ತಮ್ಮ ಕ್ಯಾಮೆರಾ ಚಾಲು ಮಾಡಿದರು ಮತ್ತು ಪೂರ್ತಿ ಘಟನೆಯನ್ನ ರೆಕಾರ್ಡ್ ಮಾಡತೊಡಗಿದರು. ವಿಡಿಯೋದಲ್ಲಿ ಸ್ಪಷ್ಟವಾಗಿ ಕಾಣುತ್ತಿತ್ತು, ಸಿಂಚನ ಪೊಲೀಸರ ಕಾಲಿಗೆ ಬಿದ್ದಿದ್ದಾಳೆ ಮತ್ತು ಹೇಳುತ್ತಿದ್ದಾಳೆ, ಸಾಹೇಬ್ರೆ, ನಮಗೆ 15 ದಿನ ಸಮಯ ಕೊಡಿ. ನನ್ನ ತಾತನಿಗೆ ಹುಷಾರಿಲ್ಲ. ಡಾಕ್ಟರ್ ಹೇಳಿದ್ದಾರೆ 15 ದಿನದಲ್ಲಿ ಇವರು ತೀರಿ ಹೋಗ್ತಾರೆ. ಆಮೇಲೆ ನೀವು ಏನು ಬೇಕಾದರೂ ಮಾಡಿ.
ಆದರೆ ಪೊಲೀಸರು ಒಪ್ಪುತ್ತಿರಲಿಲ್ಲ ಮತ್ತು ಅವರನ್ನು ಹೊಡೆಯುತ್ತಿದ್ದರು. ಪತ್ರಕರ್ತ ಶಿವರಾಜ್ ಕುಮಾರ್ ಎಲ್ಲವನ್ನೂ ರೆಕಾರ್ಡ್ ಮಾಡಿದ್ರು. ಪೊಲೀಸರು ನಗುತ್ತಾ ಅಲ್ಲಿಂದ ಹೊರಟು ಹೋದರು. ಜನರು ಅಲ್ಲಿಯೇ ನಿಂತು ನೋಡುತ್ತಿದ್ದರೆ ಪತ್ರಕರ್ತ ಶಿವರಾಜ್ ಸಿಂಚನಾಳ ಹತ್ತಿರ ಹೋಗಿ ಕೇಳಿದರು, ಮಗು, ಇವರು ಯಾರು? ಸಿಂಚನ ಅಳುತ್ತಾ ಹೇಳಿದಳು, ಇವರು ನನ್ನ ತಾತ. ಶಿವರಾಜ್ ಕೇಳಿದ್ರು, ನಿನ್ನ ತಂದೆ ತಾಯಿ ಎಲ್ಲಿದ್ದಾರೆ? ಸಿಂಚನ ಹೇಳಿದಳು, ಗೊತ್ತಿಲ್ಲ, ನಾನು ಬಾಲ್ಯದಿಂದ ಇವರ ಜೊತೆ ಇದ್ದೇನೆ. ಶಿವರಾಜ್ ಅಕ್ಕಪಕ್ಕದ ಜನರಿಂದ ಪೂರ್ತಿ ಕತೆ ಕೇಳಿದ್ರು. ಒಬ್ಬ ಹಿರಿಯರು ಹೇಳಿದ್ರು, ಸಾಹೇಬ್ರೆ, ಈ ಹುಡುಗಿ ಸೋಮಣ್ಣನಿಗೆ ನದಿಯಲ್ಲಿ ಸಿಕ್ಕಿದ್ಲು. ಸೋಮಣ್ಣ? ಮೀನು ಹಿಡಿಯುತ್ತಿದ್ದವರು. ಇವಳು ನೀರಿನಲ್ಲಿ ತೇಲಿ ಬರುತ್ತಿದ್ಲು. ಸೋಮಣ್ಣ ಇವಳನ್ನ ಉಳಿಸಿದ್ರು ಮತ್ತು ಆಗಿನಿಂದ ಇವಳನ್ನ ಸಾಕ್ತಿದ್ದಾರೆ. ಒಬ್ಬ ಯುವಕ ಹೇಳಿದ, ಸಾಹೇಬ್ರೆ, ಈ ಪೊಲೀಸರು ತುಂಬಾ ಕ್ರೂರಿಗಳು. ಯಾವುದೇ ನೋಟಿಸ್ ನೀಡದೆ ಇವರಿಗೆ 5 ದಿನಗಳ ಸಮಯ ಕೊಟ್ಟಿದ್ದಾರೆ. ಇದು ಎಂತಹ ನ್ಯಾಯ? ಪತ್ರಕರ್ತ ಶಿವರಾಜ್ ಎಲ್ಲವನ್ನು ಗಮನವಿಟ್ಟು ಕೇಳಿದರು. ಅವರಿಗೆ ಅನಿಸಿತು ಇದು ತುಂಬಾ ದೊಡ್ಡ ಸುದ್ದಿ. ಅವರು ಸಿಂಚನಾಳಿಗೆ ಹೇಳಿದರು, ಮಗು, ಹೆದರ್ಬೇಡ, ನಾನು ನಿನಗೆ ಸಹಾಯ ಮಾಡುತ್ತೇನೆ. ನಾನು ಈ ವಿಡಿಯೋವನ್ನು ವೈರಲ್ ಮಾಡುತ್ತೇನೆ, ಜನರಿಗೆ ತಿಳಿಯಲಿ. ಪೊಲೀಸರು ನಿಮ್ಮ ಜೊತೆ ಏನು ಮಾಡಿದ್ದಾರೆ ಅಂತ ನ್ಯಾಯ ಖಂಡಿತ ಸಿಗುತ್ತದೆ. ಸಿಂಚನ ಆಸೆ ತುಂಬಿದ ಕಣ್ಣುಗಳಿಂದ ಪತ್ರಕರ್ತರನ್ನ ನೋಡಿದಳು. ಪತ್ರಕರ್ತ ಅಲ್ಲಿಂದ ಹೊರಟು ಹೋದರು ಮತ್ತು ಸಿಂಚನ ಮೀನುಗಾರ ಸೋಮಣ್ಣ ಅವರನ್ನ ಹೇಗೋ ಎತ್ತಿ ವೀಲ್ ಚೇರ್ ಮೇಲೆ ಕೂರಿಸಿದಳು. ಪತ್ರಕರ್ತ ಶಿವರಾಜ್ ತಮ್ಮ ಆಫೀಸ್ಗೆ ತಲುಪಿದರು ಮತ್ತು ಅವರ ಮನಸ್ಸು ಭಾರವಾಗಿತ್ತು. ಯಾಕಂದ್ರೆ ಅವರು ನೋಡಿದ್ದು ತುಂಬಾ ನೋವಿನ ಸಂಗತಿಯಾಗಿತ್ತು. ಅವರು ತಕ್ಷಣ ತಮ್ಮ ಲ್ಯಾಪ್ಟಾಪ್ ತೆರೆದರು ಮತ್ತು ವಿಡಿಯೋ ಎಡಿಟ್ ಮಾಡಲು ಶುರು ಮಾಡಿದರು. ಅವರು ವಿಡಿಯೋದಲ್ಲಿ ಎಲ್ಲವನ್ನೂ ಸೇರಿಸಿದರು. ಪೊಲೀಸರ ಅಮಾನವೀಯ ವರ್ತನೆ, ಸಿಂಚನ ಅಳಲು, ಮೀನುಗಾರ ಸೋಮಣ್ಣವರ ಅಸಹಾಯಕತೆ ಮತ್ತು ಜನರ ಮಾತುಗಳು. ಅವರು ವಿಡಿಯೋ ಜೊತೆ ಒಂದು ಕ್ಯಾಪ್ಷನ್ ಕೂಡ ಬರೆದರು, ಇದೇನಾ ನ್ಯಾಯ? ಒಬ್ಬ 12 ವರ್ಷದ ಬಾಲಕಿ ತನ್ನ ಅನಾರೋಗ್ಯ ಪೀಡಿತ ತಾತನಿಗೆ 15 ದಿನಗಳ ಸಮಯ ಕೇಳುತ್ತಿದ್ದಾಳೆ. ಆದರೆ ಪೊಲೀಸ್ ಅವಳಿಗೆ 5 ದಿನಗಳ ಸಮಯ ಕೊಡ್ತಿದ್ದಾರೆ. ಡಾಕ್ಟರ್ ಹೇಳಿದ್ದಾರೆ 15 ದಿನದಲ್ಲಿ ಮುದುಕ ಸಾಯಬಹುದು. ಆದರೂ ಪೊಲೀಸ್ ಕೇಳ್ತಿಲ್ಲ. ಬಡವರಾಗಿರುವುದು ಅಪರಾಧನ? ಪತ್ರಕರ್ತ ಶಿವರಾಜ್ ವಿಡಿಯೋವನ್ನ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿದ್ರು. ಆಗ ರಾತ್ರಿ 8 ಗಂಟೆಯಾಗಿತ್ತು. ಅವರು ವಿಡಿಯೋವನ್ನ ತಮ್ಮ ಎಲ್ಲ ವಾಟ್ಸಪ್ ಗ್ರೂಪ್ಗಳಲ್ಲಿ ಕಳುಹಿಸಿದ್ರು, ಫೇಸ್ಬುಕ್ನಲ್ಲಿ ಶೇರ್ ಮಾಡಿದ್ರು. ಆರಂಭದಲ್ಲಿ ಕೆಲವರು ವಿಡಿಯೋ ನೋಡಿದ್ರು ಮತ್ತು ಕಮೆಂಟ್ ಮಾಡಿದ್ರು. ನಂತರ ನಿಧಾನವಾಗಿ ವಿಡಿಯೋ ಶೇರ್ ಆಗತೊಡಗಿತು. ರಾತ್ರಿ 9 ಗಂಟೆಗೆ ವಿಡಿಯೋಗೆ 10,000 ವೀಕ್ಷಣೆ ಬಂದಿತ್ತು. 10 ಗಂಟೆಗೆ 1 ಲಕ್ಷ ವೀಕ್ಷಣೆ ತಲುಪಿತು. ರಾತ್ರಿ 12 ಗಂಟೆಗೆ ವಿಡಿಯೋಗೆ 1 ಮಿಲಿಯನ್ ವೀಕ್ಷಣೆ ಸಿಕ್ಕಿತು ಮತ್ತು ಅದು ಟ್ರೆಂಡ್ ಆಗತೊಡಗಿತು. ಜನರು ಕಮೆಂಟ್ಸ್ನಲ್ಲಿ ಬರೆದರು, ಇದು ತುಂಬಾ ತಪ್ಪು. ಪೊಲೀಸರಿಗೆ ನಾಚಿಕೆ ಆಗಬೇಕು. ಈ ಮಗುವಿಗೆ ನ್ಯಾಯ ಸಿಗಬೇಕು. ನಾನು ಈ ಕೇಸ್ ನಡೆಸಲು ತಯಾರಿದ್ದೇನೆ. ಸರ್ಕಾರ ಈ ವಿಷಯದಲ್ಲಿ ಮಧ್ಯ ಪ್ರವೇಶಿಸಬೇಕು. ಟಿವಿ ಚಾನೆಲ್ಗಳು ವಿಡಿಯೋ ತೋರಿಸಲು ಆರಂಭಿಸಿದವು. ನ್ಯೂಸ್ ಆಂಕರ್ಗಳು ಪೊಲೀಸರನ್ನ ಟೀಕಿಸಿದರು. ಸೋಷಿಯಲ್ ಮೀಡಿಯಾದಲ್ಲಿ ಹ್ಯಾಶ್ಟ್ಯಾಗ್ ಟ್ರೆಂಡ್ ಆಗತೊಡಗಿತು. ಬೆಳಗಾಗುವಷ್ಟರಲ್ಲಿ ಇಡೀ ದೇಶದಲ್ಲಿ ಈ ಸುದ್ದಿ ಹಬ್ಬಿತ್ತು. ಅನೇಕ ವಕೀಲರು ಉಚಿತವಾಗಿ ಸಿಂಚನ ಮತ್ತು ಮೀನುಗಾರ ಸೋಮಣ್ಣವರ ಕೇಸ್ ನಡೆಸಲು ಮುಂದೆ ಬಂದರು. ಎನ್ಜಿಒಗಳು ಸಹಾಯ ಮಾಡಲು ಮುಂದಾದರು. ಇಡೀ ದೇಶವು ಸಿಂಚನಾಳ ಪರವಾಗಿ ನಿಂತಿತು. ಪೊಲೀಸ್ ಇಲಾಖೆಯ ಮೇಲೆ ಒತ್ತಡ ಹೆಚ್ಚಾಗತೊಡಗಿತು. ಮಾಧ್ಯಮಗಳು ಮತ್ತು ಸೋಷಿಯಲ್ ಮೀಡಿಯಾ ಪೊಲೀಸ್ ರಂಗನಾಥ್, ರಮೇಶ್, ಸುರೇಶ್, ಸತೀಶ್ ವಿರುದ್ಧ ಪ್ರಶ್ನೆ ಮಾಡಲು ಶುರು ಮಾಡಿದರು. ಮಾರನೇ ದಿನ ಬೆಳಿಗ್ಗೆ ಕೋರ್ಟ್ನಲ್ಲೂ ಗದ್ದಲವಿತ್ತು. ವಿಕ್ರಮ್ ಕಾಮತ್ ತಮ್ಮ ಕುರ್ಚಿಯ ಮೇಲೆ ಕುಳಿತಿದ್ದರು. ಅವರು ದಿನದಂತೆ ಕೇಸ್ ಕೇಳಲು ತಯಾರಿದ್ದರು. ಆದರೆ ಅಚಾನಕ್ಕಾಗಿ ಒಬ್ಬ ವಕೀಲ ವೇಗವಾಗಿ ಕೋರ್ಟ್ ಒಳಗೆ ಬಂದರು. ಅವರು ಉಸಿರು ಎಳೆಯುತ್ತಾ ಹೇಳಿದರು, ಮಾನ್ಯ ನ್ಯಾಯಾಧೀಶರೇ, ನಾನೊಂದು ಕೇಸ್ ನಡೆಸಬೇಕಾಗಿದೆ. ಒಂದು ತುಂಬಾ ತುರ್ತಾದ ಕೇಸ್. ವಿಕ್ರಮ್ ಕಾಮತ್ ಕೇಳಿದರು, ಯಾವ ಕೇಸ್? ವಕೀಲರು ಹೇಳಿದರು, ಮಾನ್ಯರೇ, ಒಬ್ಬ ಹುಡುಗಿ ಮತ್ತು ವೃದ್ಧನಿಗೆ ಹಿಂಸೆ ನೀಡಲಾಗ್ತಿದೆ. ಪೊಲೀಸ್ ಅಧಿಕಾರಿಗಳು ಅವರನ್ನು ದಯೆಯಿಲ್ಲದೆ ಹೊಡೆದಿದ್ದಾರೆ ಮತ್ತು 5 ದಿನದಲ್ಲಿ ಮನೆ ಖಾಲಿ ಮಾಡಲು ಆದೇಶ ನೀಡಿದ್ದಾರೆ. ಈ ವಿಷಯ ತುಂಬಾ ಗಂಭೀರವಾಗಿದೆ. ನಾನು ಈ ಕೇಸ್ ನಡೆಸಿ ಅವರಿಗೆ ನ್ಯಾಯ ಕೊಡಿಸಲು ಬಯಸುತ್ತೇನೆ. ವಿಕ್ರಮ್ ಕಾಮತ್ ಹೇಳಿದರು, ಅದು ಯಾವ ಕೇಸ್? ಅದರ ಬಗ್ಗೆ ನನಗೆ ಗೊತ್ತಿಲ್ಲ. ವಕೀಲರು ಹೇಳಿದರು, ಮಾನ್ಯರೇ, ಬಹುಶಃ ನೀವು ಆ ವಿಡಿಯೋ ನೋಡಿಲ್ಲ. ಇದು ಇಡೀ ದೇಶದಲ್ಲಿ ವೈರಲ್ ಆಗ್ತಿದೆ. ವಿಕ್ರಮ್ ಕಾಮತ್ ಕೇಳಿದರು, ಯಾವ ವಿಡಿಯೋ? ವಕೀಲರು ತಮ್ಮ ಫೋನ್ ತೆಗೆದರು ಮತ್ತು ಕೋರ್ಟ್ನಲ್ಲಿ ವಿಡಿಯೋ ಪ್ಲೇ ಮಾಡಿದರು. ದೊಡ್ಡ ಸ್ಕ್ರೀನ್ ಮೇಲೆ ವಿಡಿಯೋ ತೋರಿಸಲಾಯಿತು. ಇಡೀ ಕೋರ್ಟ್ ವಿಡಿಯೋ ನೋಡಿತು. ವಿಡಿಯೋದಲ್ಲಿ ಸ್ಪಷ್ಟವಾಗಿ ಕಾಣುತ್ತಿತ್ತು, ಪೊಲೀಸರು ಮೀನುಗಾರ ಸೋಮಣ್ಣನಿಗೆ ಹೊಡೆಯುತ್ತಿದ್ದಾರೆ. ಸಿಂಚನ ಅವರ ಕಾಲಿಗೆ ಬಿದ್ದಿದ್ದಾಳೆ ಮತ್ತು ಹೇಳುತ್ತಿದ್ದಾಳೆ, ಸಾಹೇಬ್ರೆ, ನಮಗೆ 15 ದಿನ ಸಮಯ ಕೊಡಿ. ನನ್ನ ತಾತನಿಗೆ ಹುಷಾರಿಲ್ಲ. ಡಾಕ್ಟರ್ ಹೇಳಿದ್ದಾರೆ 15 ದಿನದಲ್ಲಿ ಅವರು ತೀರಿ ಹೋಗುತ್ತಾರೆ.
ಆಮೇಲೆ ನೀವು ಏನು ಬೇಕಾದರೂ ಮಾಡಿ. ಆದರೆ ಪೊಲೀಸ್ ಒಪ್ಪುತ್ತಿರಲಿಲ್ಲ. ಅವರನ್ನು ಒದೆಯುತ್ತಿದ್ದರು, ದೂಡುತ್ತಿದ್ದರು. ವಿಕ್ರಮ್ ಕಾಮತ್ ಗಮನವಿಟ್ಟು ವಿಡಿಯೋ ನೋಡಿದರು. ಆದರೆ ಅವರ ಹೃದಯ ವೇಗವಾಗಿ ಬಡಿದುಕೊಳ್ಳಲಾರಂಭಿಸಿತು. ಅವರು ಯೋಚಿಸಲು ತೊಡಗಿದರು. ನದಿಯಲ್ಲಿ ಸಿಕ್ಕಿದ್ದಳು. 2 ವರ್ಷ ವಯಸ್ಸು. ಅವರಿಗೆ ಅಚಾನಕ್ 10 ವರ್ಷಗಳ ಹಿಂದಿನ ಘಟನೆ ನೆನಪಾಯಿತು. ಬೆಟ್ಟಗಳ ಕಣಿವೆ ಹದ್ದು ಅವರ ಕಳೆದು ಹೋದ ಮಗಳು. ವಿಕ್ರಮ್ ಕಾಮತ್ ಅವರ ಕಣ್ಣಲ್ಲಿ ನೀರು ಬಂತು ಮತ್ತು ಅವರು ತಮ್ಮ ಕುರ್ಚಿಯ ಮೇಲೆ ಕುಳಿತಲ್ಲೇ ಅಳತೊಡಗಿದರು. ಇಡೀ ಕೋರ್ಟ್ ಆಶ್ಚರ್ಯಚಕಿತವಾಯಿತು. ಯಾರಿಗೂ ಅರ್ಥವಾಗಲಿಲ್ಲ ಜಡ್ಜ್ ಅವರು ಯಾಕೆ ಅಳುತ್ತಿದ್ದಾರೆ ಎಂದು. ವಿಕ್ರಮ್ ಕಾಮತ್ ತಮ್ಮನ್ನು ಸಂಭಾಳಿಸಿಕೊಂಡು ಹೇಳಿದರು, ಈ ಕೇಸ್ ತುಂಬಾ ಗಂಭೀರವಾಗಿದೆ. ನಾಳೆ ಎಲ್ಲ ಪೊಲೀಸರನ್ನ ಕೋರ್ಟ್ಗೆ ಕರೆಸಿ, ಜೊತೆಗೆ ಆ ಹುಡುಗಿ ಮತ್ತು ವೃದ್ಧನನ್ನ ಕೂಡ ಕರೆಸಿ. ನಾವು ಈ ಕೇಸ್ನ ಸಂಪೂರ್ಣ ವಿಚಾರಣೆ ಮಾಡುತ್ತೇವೆ. ಮಾಧ್ಯಮಗಳಲ್ಲಿ ಸುದ್ದಿ ಹಬ್ಬಿತು. ವಿಕ್ರಮ್ ಕಾಮತ್ ಅವರೇ ಸ್ವತಃ ಈ ಕೇಸ್ ನಡೆಸಲು ನಿರ್ಧರಿಸಿದ್ದಾರೆ ಎಂದು ಮತ್ತು ಜನರಿಗೆ ಭರವಸೆ ಮೂಡಿತು. ಈಗ ಸಿಂಚನಾಳಿಗೆ ಖಂಡಿತ ನ್ಯಾಯ ಸಿಗುತ್ತದೆ ಎಂದು. ವಿಕ್ರಮ್ ಕಾಮತ್ ಮನೆಗೆ ಹೋದಾಗ ತುಂಬಾ ಚಿಂತೆಯಲ್ಲಿದ್ದರು. ರಾತ್ರಿ ಇಡೀ ಅವರು ಮಲಗಲು ಆಗಲಿಲ್ಲ. ಅವರು ಯೋಚಿಸುತ್ತಲೇ ಇದ್ದರು, ಆ ಹುಡುಗಿ ತಮ್ಮ ಮಗಳೇ ಆಗಿರಬಹುದಾ? ಆದರೆ 10 ವರ್ಷ ಕಳೆದಿವೆ, ತಿಳಿಯುವುದು ಹೇಗೆ? ಮಾರನೇ ದಿನ ಬೆಳಗ್ಗೆ ಕೋರ್ಟ್ನಲ್ಲಿ ಜನಸಾಗರವೇ ಇತ್ತು. ಮಾಧ್ಯಮದವರು, ವಕೀಲರು, ಸಾಮಾನ್ಯ ಜನರು ಎಲ್ಲರೂ ಇದ್ದರು. ಸಿಂಚನ ಮತ್ತು ಮೀನುಗಾರ ಸೋಮಣ್ಣ ಕೂಡ ಕೋರ್ಟ್ಗೆ ಬಂದರು. ಮೀನುಗಾರ ಸೋಮಣ್ಣ ಅವರನ್ನು ವೀಲ್ಚೇರ್ನಲ್ಲಿ ಕೂರಿಸಿಕೊಂಡು ತರಲಾಯಿತು. ಸಿಂಚನ ಅವರ ಜೊತೆ ಇದ್ದಳು. ಅವಳು ಹೆದರಿದ್ದಳು, ಬೆಚ್ಚಿ ಬಿದ್ದಿದ್ದಳು. ಯಾಕಂದರೆ ಅವಳು ಮೊದಲ ಬಾರಿ ಇಷ್ಟು ದೊಡ್ಡ ಕೋರ್ಟ್ ನೋಡುತ್ತಿದ್ದಳು. ಪೊಲೀಸರೆಲ್ಲರೂ ಹಾಜರಿದ್ದರು. ಪೊಲೀಸ್ ರಂಗನಾಥ್ ಸಿಂಚನಾಳನ್ನ ಗುರಾಯಿಸ್ತಿದ್ದ, ಅವಳನ್ನ ಹೆದರಿಸುವಂತೆ. ಪತ್ರಕರ್ತ ಶಿವರಾಜ್ ಕೂಡ ಕೋರ್ಟ್ನಲ್ಲಿದ್ದರು. ವಿಕ್ರಮ್ ಕಾಮತ್ ಸಿಂಚನಾಳನ್ನ ನೋಡಿದ್ರೋ ಅವರ ಹೃದಯ ವೇಗವಾಗಿ ಬಡಿದುಕೊಳ್ಳತೊಡಗಿತು. ಅವರು ಸಿಂಚನಾಳನ್ನ ಗಮನವಿಟ್ಟು ನೋಡಿದರು. ಅವಳ ಕಣ್ಣುಗಳು, ಅವಳ ಮುಖ, ಅವಳ ಮುಗ್ಧತೆ, ಅವರಿಗೆ ತಮ್ಮ ಮಗಳು ನೆನಪಾದಳು. ಆದರೆ ಅವರು ತಮ್ಮನ್ನು ಸಂಭಾಳಿಸಿಕೊಂಡು ಕೇಸ್ ವಿಚಾರಣೆ ಶುರು ಮಾಡಿದ್ರು. ವಿಕ್ರಮ್ ಕಾಮತ್ ಮೊದಲು ಪೊಲೀಸರನ್ನ ಪ್ರಶ್ನಿಸಿದ್ರು, ನೀವು ಈ ವೃದ್ಧ ಮತ್ತು ಮಗುವಿನ ಜೊತೆ ಇಂಥ ವರ್ತನೆ ಯಾಕೆ ಮಾಡಿದ್ರಿ? ಪೊಲೀಸ್ ರಂಗನಾಥ್ ಹೇಳಿದ, ಮಾನ್ಯರೇ, ಅವರು ಸರ್ಕಾರಿ ಜಾಗದಲ್ಲಿ ಅಕ್ರಮವಾಗಿ ವಾಸಿಸ್ತಿದ್ರು. ನಮಗೆ ಆದೇಶ ಸಿಕ್ಕಿತ್ತು ಅವರನ್ನು ಅಲ್ಲಿಂದ ಕಳಿಸಲು. ವಿಕ್ರಮ್ ಕಾಮತ್ ಕೇಳಿದ್ರು, ನೀವು ಅವರಿಗೆ ಏನಾದರೂ ನೋಟಿಸ್ ನೀಡಿದ್ದೀರಾ? ಪೊಲೀಸ್ ರಂಗನಾಥ್ ತಡವರಿಸುತ್ತಾ ಹೇಳಿದ, ಅದು ಮಾನ್ಯರೇ, ವಿಕ್ರಮ್ ಕಾಮತ್ ಕಠಿಣವಾಗಿ ಹೇಳಿದ್ರು, ನೇರ ಉತ್ತರ ಕೊಡಿ, ನೀವು ನೋಟಿಸ್ ಕೊಟ್ಟಿದ್ದೀರೋ ಇಲ್ಲವೋ? ಪೊಲೀಸ್ ರಂಗನಾಥ್ ಹೇಳಿದ, ಇಲ್ಲ ಮಾನ್ಯರೇ. ವಿಕ್ರಮ್ ಕಾಮತ್ ಹೇಳಿದ್ರು, ಹಾಗಾದ್ರೆ ನೀವು ನೋಟಿಸ್ ನೀಡದೆ ಅವರನ್ನ ಕಳಿಸುವುದಕ್ಕೆ ಪ್ರಯತ್ನಿಸಿದ್ದೀರಿ ಮತ್ತು ಅವರ ಮೇಲೆ ಕೈ ಕೂಡ ಮಾಡಿದ್ದೀರಿ. ಯಾವುದೇ ಆದೇಶ ಕಾನೂನಿಗಿಂತ ಮೇಲಲ್ಲ. ಮೊದಲು ನೋಟಿಸ್ ನೀಡಬೇಕು, ನಂತರ ಸೂಕ್ತ ಸಮಯ ನೀಡಬೇಕು ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ನಿಮಗೆ ಯಾರನ್ನು ಹೊಡೆಯುವ ಹಕ್ಕು ಇಲ್ಲ. ನಂತರ ವಿಕ್ರಮ್ ಕಾಮತ್ ಮೀನುಗಾರ ಸೋಮಣ್ಣ ಅವರನ್ನ ಕೇಳಿದ್ರು, ನೀವು ಯಾವಾಗ್ಲಿಂದ ಇಲ್ಲಿ ವಾಸಿಸ್ತಿದ್ದೀರಿ? ಮೀನುಗಾರ ಸೋಮಣ್ಣ ದುರ್ಬಲ ಧ್ವನಿಯಲ್ಲಿ ಹೇಳಿದ್ರು, ಮಾನ್ಯರೇ, ನಾನು ಕಳೆದ 20 ವರ್ಷಗಳಿಂದ ಆ ಜಾಗದಲ್ಲಿ ವಾಸಿಸುತ್ತಿದ್ದೇನೆ. ನನಗೆ ಗೊತ್ತಿರಲಿಲ್ಲ ಅದು ಸರ್ಕಾರಿ ಜಾಗ ಅಂತ. ಯಾರೂ ಏನೂ ಹೇಳಿರ್ಲಿಲ್ಲ. ವಿಕ್ರಮ್ ಕಾಮತ್ ಹೇಳಿದ್ರು, ಈ ಹುಡುಗಿ ನಿಮ್ಮ ಮಗಳೇ? ಮೀನುಗಾರ ಸೋಮಣ್ಣ ಕಣ್ಣಲ್ಲಿ ನೀರು ಬಂತು. ಅವರು ಹೇಳಿದ್ರು, ಇಲ್ಲ ಮಾನ್ಯರೇ, ಇವಳು ನನ್ನ ಮಗಳಲ್ಲ, ಆದರೆ ನನಗೆ ಮಗಳಿಗಿಂತ ಹೆಚ್ಚು. ಅವಳು ನನಗೆ ನದಿಯಲ್ಲಿ ಸಿಕ್ಕಿದ್ದಳು. ನಾನು ಮೀನು ಹಿಡಿಯುತ್ತಿದ್ದೆ. ಅವಳು ನೀರಿನಲ್ಲಿ ತೇಲಿ ಬರುತ್ತಿದ್ದಳು. ನಾನವಳನ್ನು ಉಳಿಸಿದೆ. ವಿಕ್ರಮ್ ಕಾಮತ್ ಅವರ ಹೃದಯ ಜೋರಾಗಿ ಬಡಿದುಕೊಳ್ಳತೊಡಗಿತು. ಅವರು ಕೇಳಿದರು, ಯಾವ ನದಿ? ಮೀನುಗಾರ ಸೋಮಣ್ಣ ಹೇಳಿದ್ರು, ಮಾನ್ಯರೇ, ಅದು ಬೆಟ್ಟಗಳ ಕಣಿವೆಯಿಂದ ಹರಿದು ಬರುವ ನದಿ. ಆ ನದಿಯಲ್ಲಿ ನನಗೆ ಅವಳು ಸಿಕ್ಕಿದ್ದಳು. ವಿಕ್ರಮ್ ಕಾಮತ್ ಕೇಳಿದ್ರು, ಯಾವಾಗ ಸಿಕ್ಕಿದ್ದಳು? ಮೀನುಗಾರ ಸೋಮಣ್ಣ ಹೇಳಿದ್ರು, ಮಾನ್ಯರೇ, 10 ವರ್ಷಗಳ ಹಿಂದೆ ಬೇಸಿಗೆ ಕಾಲ. ವಿಕ್ರಮ್ ಕಾಮತ್ ಅವರಿಗೆ ದಿಗ್ಭ್ರಮೆಯಾಯಿತು. ಅವರಿಗೆ ಖಚಿತವಾಯಿತು ಈ ಹುಡುಗಿ ತಮ್ಮ ಮಗಳೇ ಎಂದು. ಆದರೆ ಅವರು ತಮ್ಮನ್ನು ಸಂಭಾಳಿಸಿಕೊಂಡರು. ಅವರು ತಮ್ಮ ಕುರ್ಚಿಯಿಂದ ಎದ್ದು ಸಿಂಚನ ಹತ್ತಿರ ಹೋಗಲು ನಿರ್ಧರಿಸಿದರು. ಇಡೀ ಕೋರ್ಟ್ ಆಶ್ಚರ್ಯದಲ್ಲಿತ್ತು. ಯಾಕಂದ್ರೆ ವಿಕ್ರಮ್ ಕಾಮತ್ ತಮ್ಮ ಕುರ್ಚಿ ಬಿಟ್ಟು ಯಾರದೋ ಹತ್ತಿರ ಹೋಗುತ್ತಿರುವುದು ಇದೇ ಮೊದಲು. ಅವರು ಸಿಂಚನ ಹತ್ತಿರ ತಲುಪಿದರು ಮತ್ತು ಅವಳ ಮುಖವನ್ನ ನೋಡಿದರು. ಸಿಂಚನ ಹೆದರಿದ್ದಳು. ಅವರು ಕೇಳಿದ್ರು, ನಿನ್ಗೆ ಏನಾದರೂ ನೆನಪಿದ್ಯಾ? ನಿನ್ನ ತಂದೆ ತಾಯಿ ಯಾರು? ಸಿಂಚನ ಹೇಳಿದಳು, ಇಲ್ಲ, ನನಗೆ ಏನೂ ನೆನಪಿಲ್ಲ. ನನಗೆ ಇಷ್ಟೇ ಗೊತ್ತು, ನನ್ನ ತಾತ ನನ್ನನ್ನು ಉಳಿಸಿದ್ರು ಮತ್ತು ನನ್ನನ್ನು ಸಾಕಿದ್ರು. ವಿಕ್ರಮ್ ಕಾಮತ್ ಸಿಂಚನಾಳನ್ನ ತಬ್ಬಿಕೊಂಡರು. ಇಡೀ ಕೋರ್ಟ್ನಲ್ಲಿ ನೀರವ ಮೌನ ಆವರಿಸಿತು. ಎಲ್ಲರೂ ಆಶ್ಚರ್ಯಚಕಿತರಾಗಿದ್ದರು. ಸಿಂಚನಾಳಿಗೆ ಏನು ನಡೆಯುತ್ತಿದೆ ಅಂತ ಅರ್ಥವಾಗುತ್ತಿರಲಿಲ್ಲ.
ವಿಕ್ರಮ್ ಕಾಮತ್ ಹೇಳಿದರು, ನಾನು ನಿನ್ನ DNA ಟೆಸ್ಟ್ ಮಾಡಿಸಬೇಕು. ಒಂದು ವೇಳೆ ನೀನು ನನ್ನ ಮಗಳಾಗಿದ್ದರೆ ನಾನು ನಿನ್ನನ್ನು ವಾಪಸ್ ಕರೆದುಕೊಂಡು ಹೋಗುತ್ತೇನೆ. ತಕ್ಷಣ ಡಾಕ್ಟರನ್ನು ಕರೆಸಿದರು. ಡಾಕ್ಟರ್ ಕೋರ್ಟ್ಗೆ ಬಂದರು. ಡಾಕ್ಟರ್ ವಿಕ್ರಮ್ ಕಾಮತ್ ಮತ್ತು ಸಿಂಚನಾ ಸ್ಯಾಂಪಲ್ ಮಾದರಿ ತೆಗೆದುಕೊಂಡರು ಮತ್ತು ಲ್ಯಾಬ್ಗೆ ಟೆಸ್ಟ್ ಮಾಡಲು ಹೋದರು. ಇಡೀ ಕೋರ್ಟ್ ಕಾಯತೊಡಗಿತು. 3 ಗಂಟೆ ಕಳೆದು ಹೋಯಿತು. ಜನರು ಕಾತುರರಾಗಿದ್ದರು. ಕೊನೆಗೂ ಡಾಕ್ಟರ್ ವಾಪಸ್ ಬಂದರು ಮತ್ತು ಕೈಯಲ್ಲಿ ರಿಪೋರ್ಟ್ ಇತ್ತು. ವಿಕ್ರಮ್ ಕಾಮತ್ ಕೇಳಿದರು, ರಿಸಲ್ಟ್ ಏನು ಬಂತು? ಡಾಕ್ಟರ್ ಹೇಳಿದರು, ಮಾನ್ಯರೇ, DNA ಟೆಸ್ಟ್ ರಿಪೋರ್ಟ್ ಪಾಸಿಟಿವ್ ಇದೆ. ಈ ಹುಡುಗಿ ಖಂಡಿತವಾಗಿಯೂ ನಿಮ್ಮ ಮಗಳೇ. 99% ಮ್ಯಾಚ್ ಆಗ್ತಿದೆ. ಇಡೀ ಕೋರ್ಟ್ನಲ್ಲಿ ಚಪ್ಪಾಳೆ ಮೊಳಗಿತು. ಜನರು ಖುಷಿಯಿಂದ ಕೂಗತೊಡಗಿದರು. ವಿಕ್ರಮ್ ಕಾಮತ್ ಸಿಂಚನಾಳನ್ನ ಮತ್ತೆ ತಬ್ಬಿಕೊಂಡರು ಮತ್ತು ಅಳತೊಡಗಿದರು. ಅವರು ಹೇಳಿದರು, ಮಗು, ನೀನು ನನ್ನ ಮಗಳು. ನಾನು 10 ವರ್ಷಗಳಿಂದ ನಿನ್ನನ್ನು ಹುಡುಕುತ್ತಿದ್ದೆ. ಕೊನೆಗೂ ನೀನು ಸಿಕ್ಕಿದೆ. ಸಿಂಚನಾಳಿಗೆ ನಂಬಲು ಆಗುತ್ತಿರಲಿಲ್ಲ. ಅವಳ ಕಣ್ಣಲ್ಲಿ ನೀರು ಬಂತು. ಅವಳು ಯೋಚಿಸುತ್ತಿದ್ದಳು, ನಿಜವಾಗ್ಲೂ ನನ್ನ ಅಪ್ಪ ಅಮ್ಮ ಸಿಕ್ಕರೆ. ವಿಕ್ರಮ್ ಕಾಮತ್ ಕೋರ್ಟ್ನಲ್ಲಿ ತಮ್ಮ ತೀರ್ಪು ಪ್ರಕಟಿಸಿದರು. ನಾನು ಪೂರ್ತಿ ವಿಚಾರಣೆ ಮಾಡಿದ್ದೇನೆ. ಪೊಲೀಸ್ ಅಧಿಕಾರಿಗಳು ನೋಟಿಸ್ ನೀಡದೆ ಸಿಂಚನಾ ಮತ್ತು ಮೀನುಗಾರ ಸೋಮಣ್ಣ ಅವರಿಗೆ ತೊಂದರೆ ಕೊಟ್ಟಿದ್ದಾರೆ. ಅವರ ಮೇಲೆ ಕೈ ಮಾಡಿದ್ದಾರೆ. ಇದು ಕಾನೂನು ಬಾಹಿರ. ಪೊಲೀಸ್ ಇನ್ಸ್ಪೆಕ್ಟರ್ ಅವರನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಸಸ್ಪೆಂಡ್ ಮಾಡುತ್ತೇನೆ. ಜೊತೆಗೆ ಅವರಿಗೆ ತಲಾ 1 ಲಕ್ಷ ರೂಪಾಯಿ ದಂಡ ವಿಧಿಸುತ್ತೇನೆ. ಅವರಿಗೆ ಶಿಕ್ಷೆಯಾಯಿತು. ನ್ಯಾಯಾಧೀಶರಿಗೆ ದೇವರ ಕಡೆಯಿಂದ ನ್ಯಾಯ ದೊರಕಿತು. ಈ ಕತೆ ನಿಮಗೆ ಹೇಗೆ ಇಷ್ಟವಾಯಿತು ಎಂಬುದನ್ನು ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಕತೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಲು ಮರೆಯದಿರಿ. ಹಾಗೆಯೇ ನಿಮ್ಮ ಸ್ನೇಹಿತರೊಂದಿಗೂ ಹೆಚ್ಚು ಶೇರ್ ಮಾಡಿಕೊಳ್ಳಿ. ನೀವಿನ್ನೂ ನಮ್ಮ ಚಾನಲನ್ನು ಹೊಸದಾಗಿ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹತ್ತಿರದಲ್ಲಿರುವ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಕಥೆಯನ್ನು ಪೂರ್ತಿಯಾಗಿ ಕೇಳಿದ ನಿಮಗೆಲ್ಲರಿಗೂ ತುಂಬ ಧನ್ಯವಾದಗಳು.